Hello students, today we are going to discuss another important topic of contract 1, that is quasi contract. It is a very important for the exam point of view, so you have to be read this chapter or this topic. So quasi contract section 68 to 72 deals with the quasi contract. Different kinds of quasi contract we will discuss here. So before going to discuss all those things, we should know what is the meaning of quasi contracts. So quasi contracts means the meaning of the word quasi is partly or almost. As we know, there are many situations in which law or justice require that a certain persons be required to conform to an obligation, although he has neither broken any contract nor committed any tort. For example, a person in whose home certain goods have been left by mistake, he is bound to restore them, and such obligations are generally described for want of a better or more appropriate name as a quasi contractual obligation. ಕನ್ನಡದಲ್ಲಿ ಹೇಳಬೇಕಾದರೆ ಕ್ವಾಸಿ ಕಾಂಟ್ರಾಕ್ಟ್ ಅಥವಾ ಅರೆ ಕರಾರು ಕಲಮು 68ರಿಂದ 72ವರೆಗೂ ಅರೆ ಕರಾರ ಬಗ್ಗೆ ಭಾರತೀಯ ಕರಾರು ಅಧಿನಿಯಮದಲ್ಲಿ ವಿವರಿಸಲಾಗಿದೆ. ಅರೆ ಶಬ್ದದ ಅರ್ಥ ನಾವು ನೋಡಿದಾಗ ಅರೆ ಅಂದರೆ ಅದು ಪರಿಪೂರ್ಣವಲ್ಲದ, ಭಾಗಶಃ ಅಂತ ಹೇಳಬಹುದು. ಸೊ ಇಲ್ಲಿ ಅರೆ ಕರಾರು ಅಂದರೆ ಒಂದು ಕರಾರಾಗಿದೆ, ಅದರಲ್ಲಿ ಪರಿಪೂರ್ಣ ಕರಾರಲ್ಲ, ಅದು ಭಾಗಶಃ ಕರಾರು ಅಂತ ನಾವು ಹೇಳಬಹುದು. ನಮಗೆ ಗೊತ್ತಿದ್ದ ಹಾಗೆ ಎಷ್ಟೋ ಸಂದರ್ಭಗಳಲ್ಲಿ ಕೆಲವರು ನ್ಯಾಯಾಲಯವು ಅಥವಾ ಕಾನೂನು ಏನು ಮಾಡುತ್ತಂದರೆ, ಒಬ್ಬ ವ್ಯಕ್ತಿಯು ಯಾವುದೇ ಕರಾರು ಉಲ್ಲಂಘನೆ ಮಾಡದೆ ಅಥವಾ ಯಾವುದೇ ಅಪಕೃತ್ಯ ಮಾಡದೆ ಸಂದರ್ಭದಲ್ಲಿ ಕೂಡ ಕೆಲವು ಹೊಣೆಗಾರಿಕೆಯನ್ನು ಅವರ ಮೇಲೆ ಹೇರಬಹುದಾದಂಥ ಸಂದರ್ಭಗಳನ್ನು ನೋಡಬಹುದು. ಉದಾಹರಣೆಗಾಗಿ ಅನು ತನ್ನ ಕೆಲವು ಸರಕುಗಳನ್ನು ಬಿನ ಮನೆಯಲ್ಲಿ ಮರೆತು ಹೋಗಿ ಬಂದಾಗ ಬಿನು ಆ ಮರೆತಿರುವ ಸರಕುಗಳನ್ನು ಮರಳಿ ಕೊಡುವ ಹೊಣೆಗಾರಿಕೆ ಬಿನ್ ಮೇಲೆ ಕಾನೂನಾತ್ಮಕವಾಗಿ ಹಾಕಲಾಗಿರುತ್ತದೆ. ಸೊ ಅಂಥ ಹೊಣೆಗಾರಿಕೆ ನಾವು ಇಲ್ಲಿ ಅರೆ ಕರಾರಿನಲ್ಲಿ ನೋಡಬಹುದು. ಅಂದರೆ ಇಲ್ಲಿ ಕರಾರು ಆಗಿದೆ, ಆದರೆ ಅದು ಪರಿಪೂರ್ಣ ಕರಾರಲ್ಲ, ಭಾಗಶಃ ಕರಾರು. ಅದು ಕೇವಲ ಕಾನೂನಿನ ದೃಷ್ಟಿಯಲ್ಲಿ ಕರಾರು. ಒಂದು ಊರ್ಜಿತ ಕರಾರಿಗೆ ಏನೇನು ಅವಶ್ಯಕಗಳ ಅಂಶಗಳಾದವ ಅವು ಇಲ್ಲಿ ಅವಶ್ಯಕ ಇಲ್ಲ. ಅಂದರೆ ಇಲ್ಲಿ ಅರೆ ಕರಾರಿನಲ್ಲಿ ಒಂದು ಊರ್ಜಿತ ಕರಾರು ಆಗಬೇಕಾದ್ರೆ ಏನೇನೋ ಘಟಕಾಂಶಗಳು ಬೇಕು, ಅಲ್ಲಿ ಇನ್ನೂ ಏನೂ ಬೇಕಾಗಿಲ್ಲ. ಪ್ರಸ್ತಾಪ ಬೇಕಾಗಿಲ್ಲ, ಸ್ವೀಕೃತಿ ಬೇಕಾಗಿಲ್ಲ, ಅಥವಾ ಇನ್ನಿತರ ವಸ್ತುಗಳನ್ನು ಬೇಕಾಗಿಲ್ಲ. ಆದರೂ ಸಹ ಅಲ್ಲಿ ಏನಾಗಿರ್ತ, ಅಲ್ಲಿ ಒಂದು ಕರಾರನ್ನು ಆಗಿದೆ ಅಂತ ನಾವು ಇಲ್ಲಿ ಭಾವಿಸುತ್ತೇವೆ. ಅಂಥ ಕರಾರುಗಳಿಗೆ ನಾವೇನಂತೀವಿ, ಅರೆ ಕರಾರು ಅಂತ ಹೇಳ್ತೀವಿ. ಈಗ ಎದುರಿನ ವ್ಯಕ್ತಿ ನಿನ್ನ ನಡುವೆ ಯಾವುದೇ ಕಾಂಟ್ರಾಕ್ಟ್ ಆಗಿಲ್ಲ, ಹಾಗಾಗಿ ನಾನು ನಿನಗೆ ಯಾವುದೇ ವಸ್ತು ಮರುಪಾವತಿ ಕೊಡಲ್ಲ ಅಥವಾ ವಾಪಸ್ ಕೊಡಂಗಿಲ್ಲ ಅಂತ ಇಲ್ಲಿ ಹೇಳಕ್ಕೆ ಬರೋದೆ. ಸೊ ಇಲ್ಲಿ ಕಾನೂನು ಏನು ಭಾವಿಸುತ್ತೆ, ಅವರ ಮತ್ತು ನಿಮ್ಮ ನಡುವೆ ಅರೆ ಕರಾರು ಆಗಿದೆ ಅಂತ ಭಾವಿಸುತ್ತೆ. ಸೊ ಇಲ್ಲಿ ಪ್ರಸ್ತಾಪನೂ ಮಾಡಿಲ್ಲ ಅವನು, ಇವನು ಸ್ವೀಕೃತಿನೂ ಕೊಟ್ಟಿಲ್ಲ, ಆದರೂ ಸಹ ನಿಮ್ಮ ಇಬ್ಬರ ನಡುವೆ ಕಾಂಟ್ರಾಕ್ಟ್ ಆಗಿದೆ ಅಂತ ಇಲ್ಲಿ ಹೇಳಬಹುದು. ಆದರೆ ಅದು ಕಾನೂನಾತ್ಮಕ ರೀತಿಯಲ್ಲಿ ಆ ರೀತಿಯಲ್ಲಿ ಭಾವಿಸುತ್ತಾರೆ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಎ ಖಾಸಿ ಕಾಂಟ್ರಾಕ್ಟ್ ಅಥವಾ ಅರೆ ಕರಾರು. ಅದಕ್ಕೆ ಅದು ಅರೆ ಕರಾರು ಹೆಸರಿನಲ್ಲಿ ಅದನ್ನು ನಾವು ನೋಡ್ತಿರ್ತೀವಿ. ಸೊ ಈ ಕರಾರನ್ನು ಆಗಬೇಕಾದರೆ ದೇರ್ ಆರ್ ಸರ್ಟನ್ principles laid down here. So this quasi contract is totally based on the certain principles. That is a unjust enrichment principle, theory of implied in fact contract, third one natural justice principle, and equity principle. On these principles totally quasi contract is based. ಕನ್ನಡದಲ್ಲಿ ಹೇಳಬೇಕಾದರೆ ಅರೆ ಕರಾರು ಕೆಲವು ತತ್ವದ ಆಧಾರ ಮೇಲೆ, ಕೆಲವು ತತ್ವವನ್ನು ಆಧಾರವಾಗಿ ಈ ಕರಾರವನ್ನು ನಾವು ನೋಡಬಹುದು. ಸೊ ಮೊದಲನೇದಾಗಿ ಅನ್ಜಸ್ಟ್ ಎನ್ರಿಚ್ಮೆಂಟ್ ಅಂತ ನಾನು ಹೇಳಿದೆ. ದಟ್ ಇಸ್ ಅನ್ಯಾಯದ
ಪುಷ್ಟೀಕರಣದ ತತ್ವ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಅನ್ಯಾಯವಾಗಿ ಯಾರಾದರೂ ಇನ್ನೊಬ್ಬನಿಗೆ ಏನಾದರೂ ಆಗ್ತಾ ಇದ್ದರೆ ಅಲ್ಲಿ ಅನ್ಯಾಯ ಆಗಲಾರ್ದನ್ನು ನೋಡಿಕೊಳ್ಳುವುದಕ್ಕಾಗಿ ಈ ಒಂದು ತತ್ವವನ್ನು ಹೇಳುತ್ತದೆ. ಸೊ ಹಾಗಾಗಿ ಈ ಅರೆ ಕರಾರು ಕೂಡ ಅನ್ಯಾಯದ ಪುಷ್ಟೀಕರಣ ತತ್ವದ ಮೇಲೆ ಆಧಾರಿತವಾಗಿದೆ ಅಂತ ಹೇಳ್ಬೋದು. ಎರಡನೇದು ಥಿಯರಿ ಆಫ್ ಇಂಪ್ಲಾಯ್ಡ್ ಇನ್ ಫ್ಯಾಕ್ಟ್ ಆಫ್ ಕಾಂಟ್ರಾಕ್ಟ್ ಅಂತ ಬರುತ್ತೆ. ಸೊ ಥಿಯರಿ ಆಫ್ ಇಂಪ್ಲಾಯ್ಡ್ ಇನ್ ಫ್ಯಾಕ್ಟ್ ಆಫ್ ಕಾಂಟ್ರಾಕ್ಟ್ ಅಂದರೆ ಅವ್ಯಕ್ತ ಸ್ವರೂಪದ ಕರಾರು ಅಂತ ಕೂಡ ಇದಕ್ಕೆ ಹೇಳಬಹುದು. ಇಲ್ಲಿ ನೇರವಾಗಿ ಇಲ್ಲಿ ಕರಾರು ಆಗಿಲ್ಲ, ಆದರೆ ಅವ್ಯಕ್ತ ಇಂಪ್ಲಾಯ್ಡ್ ವಿ ಕ್ಯಾನ್ ಸೇ, ಅದು ಹಾಗೆ ನಾವು ಇಂಪ್ಲಾಯ್ಡ್ ಮಾಡ್ತೀವಿ, ಹಾಗೆ ಭಾವಿಸಿರ್ತೀವಿ. ಅಲ್ಲಿ ನಿಜವಾಗಿ ಕರಾರು ಆಗಿಲ್ಲ, ಆದರೆ ನಾವು ಅದು ಆಗಿದೆ ಅಂತ ಈಗ ಭಾವಿಸುತ್ತೇವೆ, ಪ್ರಿಜ್ಯೂಮ್ ಮಾಡ್ತೀವಿ. ಇಂಪ್ಲಾಯ್ಡ್ಲಿ ವಿ ವಿಲ್ ಟ್ರೀಟ್ ಆಸ್ ಎ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅದು ಆ ಒಂದು ತತ್ವ ಕೂಡ ಇದು ಬಹಳ ಮುಖ್ಯವಾದ ಅಂತ ಹೇಳ್ಬೋದು. ಇನ್ನೊಂದು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ನೈಸರ್ಗಿಕ ನ್ಯಾಯ ನಿಯಮವನ್ನು ಕೂಡ ಇದನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕಾಗೂ ಯಾರಿಗೋ ಅನ್ಯಾಯ ಆಗಬಾರದು, ಎಲ್ಲರಿಗೆ ನ್ಯಾಯ ಸಿಗಬೇಕು ಅನ್ನೋದು ಉದ್ದೇಶಕ್ಕಾಗಿ ಈ ಒಂದು ಅರೆ ಕರಾರುದು ಉತ್ಪತ್ತಿಯಾಗಿದೆ ಅಂತ ನಾವು ಹೇಳಬಹುದು. ಆ್ಯಂಡ್ ಲಾಸ್ಟ್ ಪ್ರಿನ್ಸಿಪಲ್ ಈಸ್ ಇಕ್ವಿಟಿ ಪ್ರಿನ್ಸಿಪಲ್. ಇಕ್ವಿಟಿ ಪ್ರಿನ್ಸಿಪಲ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇಕ್ವಿಟಿ ಅಂದರೆ ನೀತಿ, ಧರ್ಮ, ನ್ಯಾಯಸಂಗತವಾಗಿ ಅಂತಲೂ ಇಲ್ಲಿ ಹೇಳಬಹುದು. ಸೊ ಒಟ್ಟಾರೆ ಹೇಳಬೇಕಾದರೆ ಈ ಇಡೀ ಕಾಸಿ ಕಾಂಟ್ರಾಕ್ಟನ್ನು ಈ 4 ತರಹದ ತತ್ವ ಮೇಲೆ ಆಧಾರವಾಗಿದೆ ಅಂತ ನಾವು ಕಾಣಬಹುದು. Next we will discuss the kinds of quasi contract. Section 68 to 72 deals with the kinds of quasi contracts. There are 5 quasi contracts. The first one is supply of necessaries, section 68. Second one is payment by interested person, section 69. Third one is liability to pay for the non-gratuitous acts, section 70. Fourth one is responsibility of finder of goods, section 71. And fifth one is payment by mistake or under coercion, section 72. We will discuss these one by one. The first one is supply of necessaries to incompetent person or on his account. Section 68 says a person who supplies the necessary to the person who is incompetent to contract has a right to claim the amount for such a supply. Example, A supplied B a lunatic with the necessaries suitable to his conditions in life. A is entitled to be reimbursed from B's property. Means here A has supplied to B a certain necessary things to B, and B is a lunatic here. So now later on A can recover from B's property for those necessaries whatever he has supplied. It means there is a contract between A and B is valid, though the B is incompetent to contract, though B is a lunatic, though B is a minor, though B is unsound mind. So here A is entitled to recover the amount whatever he supplied. ಅರೆ ಕರಾರಿನ ಪ್ರಕಾರಗಳನ್ನು ನಾವು ಇಲ್ಲಿ ಚರ್ಚೆ ಮಾಡ್ತೇವೆ. ಅರೆ ಕರಾರಿನ ಪ್ರಕಾರಗಳು ಕಲಮು 68ರಿಂದ 72ವರೆಗೂ ಅರೆ ಕರಾರಿನ ಪ್ರಕಾರಗಳ ಬಗ್ಗೆ ವಿವರಿಸುತ್ತದೆ. ಅಲ್ಲಿ 5 ಪ್ರಕಾರಗಳನ್ನು ನಾವು ನೋಡಬಹುದು. ಮೊದಲನೆಯದು ಅವಶ್ಯಕ ವಸ್ತುಗಳನ್ನು ಪೂರೈಸಿದರೆ, ಕಲಮು 68. ಎರಡನೇದು ಆಸಕ್ತಿ ಹೊಂದಿರುವ ವ್ಯಕ್ತಿಯಿಂದ ಹಣ ಸಂದಾಯ ಮಾಡಿದರೆ, ಸೆಕ್ಷನ್ 69 ಅಥವಾ ಕಲಮು 69. ಮೂರನೇದ್ದು ಉಚಿತವಲ್ಲದ ಕೃತ್ಯೆಯಿಂದ ಅವನು ಏನಾದರೂ ಲಾಭವನ್ನು ಪಡೆದಿದ್ದರೆ ಅದನ್ನು ವಾಪಸ್ ಕೊಡುವ ಹೊಣೆಗಾರಿಕೆ. ನಾಲ್ಕನೇದು ಕಳೆದು ಹೋದ ಸರಕುಗಳನ್ನು ಪಡೆದವನ ಕೆಲವು ಹೊಣೆಗಾರಿಕೆ, ಕಲಂ 71ರಲ್ಲಿ ಇದನ್ನು ಹೇಳಿದ್ದಾರೆ. ಐದನೇದು ತಪ್ಪಿನಿಂದ ಅಥವಾ ಜುಲುಮೆಯಿಂದ ಹಣ ಸಂದಾಯ ಮಾಡಿದರೆ. ಈಗ ಇವುಗಳನ್ನು ನಾವು ಒಂದೊಂದು ಚರ್ಚಿಸೋಣ. ಮೊದಲನೆಯದಾಗಿ ಅವಶ್ಯಕತೆಯನ್ನು ಪೂರೈಸುವುದು. ಸೊ
ಅಸಕ್ಷಮ ವ್ಯಕ್ತಿಗೆ ಅವಶ್ಯಕತೆಗಾಗಿ ಅಥವಾ ಅವನ ಅವಶ್ಯಕತೆಯನ್ನು ಪೂರೈಸಿದಾಗಿ ನೀವು ಏನಾದರೂ ಒಪ್ಪಂದ ಮಾಡಿಕೊಂಡಿದ್ದರೆ ಅಂಥ ಒಪ್ಪಂದಗಳು ಅರೆ ಕರಾರಿನ ಒಪ್ಪಂದ ಅಂತ ಭಾವಿಸಿ, ಯಾರು ಅಸಕ್ಷಮ ವ್ಯಕ್ತಿ ಜೊತೆ ನೀವು ಒಪ್ಪಂದ ಮಾಡಿದ್ದಾನೆ ಅವನಿಗೆ ಆ ಅಸಕ್ಷಮ ವ್ಯಕ್ತಿಯ ಆಸ್ತಿಯಿಂದ ಅವನು ಪೂರೈಸಿದ ಆ ಅಮೌಂಟನ್ನು ಪಡೆದುಕೊಳ್ಳುವ ಹಕ್ಕು ಇಲ್ಲಿ ಅರೆ ಕರಾರ ಮುಖಾಂತರ ಅವನಿಗೆ ನೀಡಲಾಗಿದೆ. ಇಲ್ಲಿ ಅಸಕ್ಷಮ ವ್ಯಕ್ತಿಯನ್ನೊಡನೆ ಮಾಡಿದ ಒಪ್ಪಂದ ಶೂನ್ಯ ಅಂತೂ ನಾವು ಮೊದಲೇ ಚರ್ಚೆ ಮಾಡಿದ್ದೀವಿ. ಆದರೆ ಒಂದು ವೇಳೆ ಈ ಅವಶ್ಯಕಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನು ಒಂದು ವೇಳೆ ಅವನಿಗೆ ಪೂರೈಸಿದರೆ ಅಂತ ಸಂದರ್ಭದಲ್ಲಿ ಈ ಕರಾರಗಳನ್ನು ಊರ್ಜಿತ ಕರಾರ ಎಂದು ಪರಿಗಣಿಸಿ ಅರೆ ಕರಾರ ಕ್ಯಾಟಗರಿನಲ್ಲಿ ಇದನ್ನು ಪರಿಗಣಿಸಲಾಗಬಹುದು. ಅದಕ್ಕಾಗಿ ಒಂದು ವೇಳೆ ಅಪ್ರಾಪ್ತ ನಡೆಯಲಿ ಅಥವಾ ಲುನಾಟಿಕ್ ಅಂತ ಹೇಳ್ಬೋದು, ಅಸಕ್ಷಮ ಅಥವಾ ಅನ್ಸೌಂಡ್ ಮೈಂಡ್ ಅಂತ ಹೇಳ್ಬೋದು, ಅಥವಾ ಮತಿಮಂದ ಅಂತ ಹೇಳ್ಬಹುದು, ಮೈನರ್ ಆಗಿರಬಹುದು. ಒಂದು ವೇಳೆ ಅವರಿಗೆ ಅವಶ್ಯಕ ಇರುವ ವಸ್ತುಗಳನ್ನು ಯಾರೋ ಪೂರೈಸದಿದ್ದರೆ ಅವರ ಗತಿ ಏನು? ಸೊ ಅದಕ್ಕಾಗಿ ಈ ರೀತಿಯಲ್ಲಿ ಒಳ್ಳೆಯದಕ್ಕಾಗಿ ಇವರು ಏನಾದರೂ ಸಪ್ಲೈ ಮಾಡಿದರೆ ಆ ಸಪ್ಲೈಗಾಗಿ ಅವನು ಆ ಹಣವನ್ನು ಅವನ ಆಸ್ತಿಯಿಂದ ಪಡೆಯಬಹುದು. ಎರಡನೇದಾಗಿ ಪೇಮೆಂಟ್ ಬೈ ಆನ್ ಇಂಟ್ರೆಸ್ಟೆಡ್ ಪರ್ಸನ್, ಸೆಕ್ಷನ್ 69. ಆಸಕ್ತಿ ಹೊಂದಿರುವ ವ್ಯಕ್ತಿಯಿಂದ ಹಣ ಸಂದಾಯ. ಇಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಯ ಒಂದು ವಿಷಯದಲ್ಲಿ ಆಸಕ್ತಿ ಇರುತ್ತದೆ, ಅದಕ್ಕಾಗಿ ಅವನು ಇನ್ನೊಬ್ಬನ ಪರವಾಗಿ ಪೇಮೆಂಟ್ ಅನ್ನು ಮಾಡಿರುತ್ತಾನೆ ಅಥವಾ ಹಣ ಪಾವತಿಯನ್ನು ಮಾಡಿರುತ್ತಾನೆ. ಉದಾಹರಣೆಗಾಗಿ ಬಾಡಿಗೆದಾರನು ತನ್ನ ಮಾಲೀಕನ ಮನೆಯ ರೆಂಟು, ಲೈಟ್ ಬಿಲ್ಲನ್ನು ಅವನ ಅನುಪಸ್ಥಿತಿಯಲ್ಲಿ ಅವನೇನ್ ಮಾಡಿರ್ತಾನೆ, ತುಂಬಿರುತ್ತಾನೆ. ಏಕೆಂದರೆ ಅದರಲ್ಲಿ ಅವನಿಗೆ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ. ಒಂದು ವೇಳೆ ಬಿಲ್ ಕಟ್ಟಲಿಲ್ಲ ಅಂದರೆ ಅವನ ರೂಮಿನ ಕರೆಂಟು ಆಫ್ ಆಗುವ ಸಾಧ್ಯತೆಗಳಿರ್ತವೆ. ಸೊ ಅವನ ಹಿತಾಸಕ್ತಿ ಇರುವುದರಿಂದ ಅಂತ ಸಂದರ್ಭದಲ್ಲಿ ಬಾಡಿಗೆದಾರನು ತನ್ನ ಯಜಮಾನನ ಪರವಾಗಿ ಈ ರೀತಿಯಲ್ಲಿ ಹಣವನ್ನು ಸಂದಾಯ ಮಾಡಿದಾಗ ಆ ಸಂದಾಯ ಮಾಡಿದ ಹಣವನ್ನು ಆಮೇಲೆ ಮಾಲೀಕನು ಬಾಡಿಗೆದಾರನಿಗೆ ಕೊಡುವ ಹೊಣೆಗಾರಿಕೆ ಹೊಂದಿರುತ್ತಾನೆ ಮತ್ತು ಇಲ್ಲಿ ಬಾಡಿಗೆದಾರನು ಈ ಹಣವನ್ನು ಪಡೆಯುವ ಹಕ್ಕನ್ನು ಹೊಂದಿರುತ್ತಾನೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕಾಗಿ ಬಾಡಿಗೆದಾರ ಮತ್ತು ಓನರ್ನಲ್ಲಿ ಕರಾರು ಆಗಿಲ್ಲ, ಆದರೂ ಸಹ ಇದಕ್ಕೆ ಅರೆ ಕರಾರ ಎಂದು ಭಾವಿಸಿ ಇದು ಅರೆ ಕರಾರು ಸ್ವರೂಪದ ಕರಾರಾಗಿದೆ ಅಂತ ಹೇಳಿ ಬಾಡಿಗೆದಾರನಿಗೆ ಮಾಲೀಕನು ಆ ಅಮೌಂಟ್ ಅನ್ನು ಸಂದಾಯ ಮಾಡೋದನ್ನು ಕೊಡಬೇಕಾಗುತ್ತದೆ. ಸೊ ಅದೇ ರೀತಿಯಲ್ಲಿ ಮೂರನೇದು ನಾನ್ ಗ್ರಾಚ್ಯುಟಸ್ ಆಕ್ಟ್ ಅಥವಾ ಉಚಿತವಲ್ಲದ ಕೃತ್ಯಕ್ಕಾಗಿ ಅವನು ಏನಾದರೂ ಹೊಣೆಗಾರಿಕೆಯನ್ನು ಒಳಗೊಂಡಿದ್ರೆ ಅಥವಾ ಅಂತ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸಿದರೆ ಅದಕ್ಕೆ ಅವನು ಹೊಣೆಗಾರನು. ಉದಾಹರಣೆಗಾಗಿ ಒಂದು ವೇಳೆ ಒಬ್ಬ ವ್ಯಕ್ತಿ ಏನಾದರೂ ವಸ್ತುವನ್ನು ಇನ್ನೊಬ್ಬರಿಗೆ ಕೊಡುವ ಬದಲಾಗಿ ನಿಮಗೆ ತಂದು ಕೊಟ್ಟಿದ್ದಾನೆ, ಅಂತ ಸಂದರ್ಭದಲ್ಲಿ ಆ ವಸ್ತು ನೀವು ನಿಮ್ಮದೇ ಅಂತ ಅದನ್ನು ಉಪಯೋಗ ಮಾಡಿದ್ದೀರಿ, ತದನಂತರ ಗಮನಕ್ಕೆ ಬಂತು ಅದು ನಿಮ್ಮದೇ ಅಲ್ಲ. ಅಂತ ಸಂದರ್ಭದಲ್ಲಿ ಈ ನೀವು ಉಪಯೋಗ ಮಾಡಿದ ವಸ್ತುವಿನ ಬೆಲೆ ಅಥವಾ ಆ ವಸ್ತುವನ್ನು ಯಾರದ್ದು ಅವನಿಗೆ ಮರಳಿ ಕೊಡುವ ಹೊಣೆಗಾರಿಕೆಯಲ್ಲಿ ಇರುತ್ತೀರಿ, ನಿಮ್ಮ ಹೊಣೆಗಾರಿಕೆ ಅಲ್ಲಿ ಇರುತ್ತದೆ ಅಂತ ಹೇಳಬಹುದು. ನಾಲ್ಕನೇದು ರೆಸ್ಪಾನ್ಸಿಬಿಲಿಟಿ ಫಾರ್ ಫಂಡರ್ ಆಫ್ ಲಾಸ್ಟ್ ಗುಡ್ಸ್. ಕಳೆದು ಹೋದ ಸರಕುಗಳನ್ನು ಸಿಕ್ಕಿದವನ ಕೆಲವು ಹೊಣೆಗಾರಿಕೆ ಇದೆ. ಇಲ್ಲಿ ಯಾವ ರೀತಿಯಲ್ಲಿ ಹೊಣೆಗಾರಿಕೆ ಅದ ಅಂದ್ರೆ, ಒಬ್ಬ ನಿಕ್ಷೇಪಿತನು ತನ್ನ ಸರಕುಗಳನ್ನ ಪರವಾಗಿ ಏನೇನೋ ಹೊಣೆಗಾರಿಕೆಗಳನ್ನು ಮಾಡಿದ್ರೆ ಎಲ್ಲಾ ಹೊಣೆಗಾರಿಕೆಗಳನ್ನು ಇಲ್ಲಿ ಕಳೆದು ಹೋದ ವಸ್ತುವನ್ನು ಸಿಕ್ಕಿದವನ ಹೊಣೆಗಾರಿಕೆ ಇಲ್ಲಿ ಇದೆ ಅಂತ ಹೇಳ್ಬಹುದು. ಸೊ ಹಾಗಾಗಿ ಆ ಸರಕುಗಳನ್ನು ಜೋಪಾನಿಟ್ಟುಕೊಳ್ಳುವ ಹೊಣೆಗಾರಿಕೆ ಅಂತ ಹೇಳ್ಬಹುದು, ನಿಜವಾದ ಮಾಲೀಕನ ಕೆಡದ ಹೊಣೆಗಾರಿಕೆ ಅಂತ ಹೇಳ್ಬಹುದು. ಸೊ ಈ ರೀತಿಯಲ್ಲಿ ನಾನಾ ತರದ ಹೊಣೆಗಾರಿಕೆಯನ್ನು
ಇಲ್ಲಿ ಅವರೇ ಇರ್ತದೆ. ಸೊ ಹಾಗಾಗಿ ಅವನು ಒಂದು ವೇಳೆ ಸಿಕ್ಕಿದರೆ ಅವನಿಗೆ ಅದನ್ನು ಮರಳಿ ಕೊಡುವ ಹೊಣೆಗಾರಿಕೆ ಕೂಡ ನಿಮ್ಮದು. ಅವರು ನಮ್ಮ ನಡುವೆ ಯಾವುದೇ ಕಾಂಟ್ರಾಕ್ಟ್ ಆಗಿಲ್ಲ, ಹಾಗೆ ನಾನು ಕೊಡೋಂಗಿಲ್ಲ ಅಂತೇಳಿ ಮಾಡಕ್ಕೆ ಬರೋದಿಲ್ಲ. ಯಾಕಂದ್ರೆ ಅಲ್ಲಿ ಅರೆ ಕರಾರು ಅಂತ ಆಗಿದೆ ಅಂತ ಭಾವಿಸಿ ಇಂಥ ಸಂದರ್ಭಗಳಲ್ಲಿ ನೀವು ಅವನಿಗೆ ಆ ಸಿಕ್ಕಿದ ವಸ್ತುವನ್ನು ಮರುಪಾವತಿ ಕೊಡುವ ಹೊಣೆಗಾರಿಕೆ ನಿಮ್ಮ ಮೇಲೆ ಇದೆ ಅಂತ ಹೇಳ್ಬೋದು, ಕಲಮ 71ರಲ್ಲಿ. ಅದೇ ರೀತಿಯಲ್ಲಿ 72ರಲ್ಲಿ ನಾವು ನೋಡಿದಾಗ ಪೇಮೆಂಟ್ ಬೈ ಮಿಸ್ಟೇಕ್ ಆರ್ ಕೋರ್ಷನ್ ಅಂತ. ಎಷ್ಟೋ ಸಂದರ್ಭದಲ್ಲಿ ಬೈ ಮಿಸ್ಟೇಕ್, ತಪ್ಪಿನಿಂದ ಅಥವಾ ಜುಲುಮೆಯಿಂದ ಒಬ್ಬರಿಗೆ ಕೊಡುವುದು ಅಮೌಂಟನ್ನು ಇನ್ನೊಬ್ಬರಿಗೆ ಕೊಡಲಾಗುತ್ತದೆ. ಅಕೌಂಟ್ನಲ್ಲಿ ಈ ರೀತಿಯಲ್ಲಿ ಸಾಕಷ್ಟು ಸಮಯ ಆಗಿರ್ತದೆ, ಅಥವಾ ಬೈ ಮಿಸ್ಟೇಕು ಎಕ್ಸ್ ನೀವು ಕೊಡುವ ಅಮೌಂಟ್ ವೈನಿಗೆ ಕೊಡಲಾಗಿರ್ತದೆ. ಅಂತ ಸಂದರ್ಭದಲ್ಲಿ ಇಲ್ಲಿ ಕೂಡ ಯಾರಿಗೆ ಬೈ ಮಿಸ್ಟೇಕಲ್ಲಿ ಅಥವಾ ಬೈ ಕೋರ್ಷನ್ ಜುಲುಮೆಯಿಂದ ಈ ರೀತಿಯಲ್ಲಿ ಹಣವನ್ನು ಪಾವತಿಸಲಾಗಿದೆ, ಅವನು ಆ ಪಾವತಿಸಿದ ಹಣವನ್ನು ಮರಳಿ ಸಂಬಂಧಪಟ್ಟಂತಹ ವ್ಯಕ್ತಿಗೆ ಕೊಡುವ ಹೊಣೆಗಾರಿಕೆಯನ್ನು ಹೊಂದಿರುತ್ತಾನೆ. ಸೊ ಅಲ್ಲಿ ಅವರ ನಡುವೆ ಅರೆ ಕರಾರ ಆಗಿದೆ ಅಂತ ಭಾವಿಸಿ ಅಲ್ಲಿ ನ್ಯಾಯಾಲಯ ಅವರಿಗೆ ಆ ಒಂದು ಅಮೌಂಟನ್ನು ವಾಪಸ್ಸು ಕೊಡಬೇಕು ಎಂದು ಈ ರೀತಿಯಲ್ಲಿ ಹೇಳುತ್ತದೆ. ಸೊ ಈ ರೀತಿಯಲ್ಲಿ ನಾವು ಈ ಅರೆ ಕರಾರಗಳ ವಿಷಯಗಳನ್ನು ನೋಡಿದಾಗ ಒಂದು ವಿಷಯ ನಮಗೆ ಸ್ಪಷ್ಟವಾಗಿರುತ್ತದೆ. ಅದು ಏನಂತಂದರೆ, ಇಲ್ಲಿ ನಿಜವಾದ ಸ್ವರೂಪದಲ್ಲಿ ಕರಾರ ಆಗಬೇಕಾದಾಗ ಏನೇನು ಅವಶ್ಯಕತೆಗಳ ಬೇಕು ಅವು ಯಾವುದೇ ಇಲ್ಲಿ ಇರದೇ ಇದ್ದರೂ ಸಹ ಕಾನೂನಾತ್ಮಕ ದೃಷ್ಟಿಯಲ್ಲಿ ಅವರ ನಡುವೆ ಕರಾರ ಆಗಿದೆ ಅಂತ ಭಾವಿಸಿ ಇನ್ನೊಬ್ಬನಿಗೆ ಅನ್ಯಾಯ ಆಗಲಾರದ ದೃಷ್ಟಿಕೋನದಿಂದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅನ್ನು ಅನ್ವಯ ಮಾಡುವುದರ ಮುಖಾಂತರ ಅಥವಾ ಧರ್ಮ ನ್ಯಾಯ ನೀತಿಯ ತತ್ವವನ್ನು ಆಧಾರವಾಗಿ ಈ ರೀತಿಯಲ್ಲಿ ಯಾರು ಯಾರಿಗೆ ತೊಂದರೆ ಕೊಡಬಾರದು, ಯಾರಿಂದ ಯಾರಿಗೆ ನಷ್ಟನೂ ಆಗಿರಬಹುದು ಮತ್ತು ಯಾರೋ ಅನುಚಿತ ಲಾಭದಿಂದ ಬೆನಿಫಿಟ್ನು ಮಾಡಿಕೊಳ್ಳಿರಬಾರದು ಅಂತ ಒಂದು ಕಾರಣಕ್ಕಾಗಿ ಇಂಥ 5 ಸಂದರ್ಭಗಳಲ್ಲಿ ಒಂದು ವೇಳೆ ಈ ರೀತಿಯಲ್ಲಿ ಘಟನೆಯನ್ನು ಘಟಿಸಿದಾಗ ಅಂಥದಕ್ಕೆ ನಾವು ಅರೆ ಕರಾರು ಅಂತ ಆಗಿದೆ ಅಂತ ಭಾವಿಸಿ ಅವರಿಗೆ ಈ ಒಂದು ಎದುರಿನ ವ್ಯಕ್ತಿಗೆ ಅವರ ಹಕ್ಕುಗಳ ರಕ್ಷಣೆ ಮಾಡುವ ಇದು ಒಂದು ಕರಾರು ಆಗಿದೆ ಅಂತ ಇಲ್ಲಿ ನಮ್ಮ ಗಮನಕ್ಕೆ ಬರುತ್ತದೆ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.